ನಿನ್ನೆ ಶಿಕಾರಿಪುರದಲ್ಲಿ ಸಂಭವಿಸಿದ್ದ ಬಸ್ ಅಪಘಾತದಲ್ಲಿ ಸುಮಾರು 25ಕ್ಕೂ ಅಧಿಕ ಪ್ರಯಾಣಿಕರು ಗಾಯಗೊಂಡಿದ್ರು. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಗಾಯಾಳುಗಳನ್ನು ನೋಡಲು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಬಿವೈ ವಿಜಯೇಂದ್ರ ದೌಡಾಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಪರಿಸ್ಥಿತಿ ವಿಚಾರಿಸಿ ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ. ನಂತರ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಅವರು ಗಾಯಾಳುಗಳ ಸ್ಥಿತಿ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಎಂಟತ್ತು ಜನ ಸರಿ ಹೋಗುತ್ತಪ್ಪ. ಕುಕ್ಕುಡ್ಡೆನಾ ವಾರ ಸರಿ ಹೋಗ್ತದೆ. ವಾರ ಸರಿ ಹೋಗುತ್ತೆ. ಏನು ಓವರ್ ಸ್ಪೀಡ್ ಇದ್ದಂಗೆ ಕಾಣುತ್ತೆ. ವಿಡಿಯೋ ನೋಡೋದು ಮುಂದಿನ ಅದು ನೋಡಿದಪ್ಪ ವಿಡಿಯೋ ನೋಡಿ ನೋಡಿದೆ ವಿಡಿಯೋ ನೋಡಿ ಕಂಡಕ್ಟರ್ ಎರಡು ಮೂರು ದಿನ ಸರಿ ಹೋಗುತ್ತಾ ಯಾವತ್ತಾ ಇದೆ ನಿನ್ನೆ ದಿನ ಮುಂಜಾನೆ ಶಿಕಾರಿಪುರ ಹೊರಭಾಗದಲ್ಲಾದಂಥ ಬಸ್ನ ದುರಂತ 25ಕ್ಕೂ ಹೆಚ್ಚು ಜನ ಆ ಒಂದು ಅಪಘಾತದಲ್ಲಿ ಗಾಯಗೊಂಡಿದ್ದರು. ಒಂದಿಬ್ಬರು ಪರಿಸ್ಥಿತಿ ಗಂಭೀರವಾಗಿ ಕೂಡ ಇತ್ತು. ನಿನ್ನೆ ದಿನ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡರು ಬಂದು ಅವನ್ನೆಲ್ಲರೂ ಕೂಡ ಮಾತನಾಡಿಸಿದರು. ನಾನು ಕೂಡ ಇವತ್ತು ಬಂದು ಎಲ್ಲರನ್ನೂ ಕೂಡ ಮಾತನಾಡಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೇನೆ. ಡಾಕ್ಟ್ರು ಕೂಡ ಜೊತೆಲೇ ಇದ್ದಾರೆ. ಎಲ್ಲರೂ ಕೂಡ ಏನೋ ಇಬ್ಬರು ತಾಯಂದ್ರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಇತ್ತು. ಬಟ್ ಅವರು ಕೂಡ ದೇ ಆರ್ ಔಟ್ ಆಫ್ ಡೇಂಜರ್, ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ದಿನ ಮುಂಜಾನೆ